ಇವಾಗ ಸಿ ಎಂ ಸ್ಥಾನ ಅಂತೂ ಖಾಲಿ ಇಲ್ಲ ಇಲ್ಲ. ಅಲ್ವಾ? ಇವರು ಕೆ ಎನ್ ರಾಜಣ್ಣ ಅವರು ಹೇಳ್ತಾರೆ, ಅದೆಂಗೆ ಸಿ ಎಂ ಸ್ಥಾನ ಖಾಲಿ ಇಲ್ಲ ಬಿಟ್ಕೊಡಕ್ ಆಗ್ಬಿಡುತ್ತೆ, ಇವಾಗ ನಾನು ಕೂಡ ಕಾವ್ಯ ಹಾಕೊಂತೀನಿ, ನನ್ಗೆ ಸ್ವಾಮೀಜಿಯವರು ಅವ್ರ ಸ್ಥಾನ ಬಿಟ್ಕೊಡ್ತಾರಾ ಅಂತ. ಬಿಟ್ಕೊಡ್ತೀರಾ? ಹಾಂ, ಬಿಟ್ಕೊಡ್ತೀವಿ. ಬರಲಿ, ಕಾವ್ಯ ಹಾಕ್ಕೊಂಡು ಬರಲಿ, ಬಿಟ್ಕೊಡ್ತೀವಿ. ಒಂದು ದಿವ್ಸಕ್ಕಾದ್ರೆ ಒಂದು ದಿವಸಕ್ಕೆ, ಒಂದು ತಿಂಗಳಿಗಾದ್ರೆ ಒಂದು ತಿಂಗಳಿಗೆ, ಒಂದು ವರ್ಷಕ್ಕಾದ್ರೆ ಒಂದು ವರ್ಷಕ್ಕೆ, ಜೀವನ ಪರ್ಯಂತ ಅವನು ಕಾವ್ಯ ಹಾಕ್ಕೊಂಡಿದ್ರೆ ಬಿಟ್ಕೊಡ್ತೀವಿ. ಇದು ಆಹ್ವಾನನ ಓಪನ್ ಚಾಲೆಂಜಾ? ಓಪನ್ ಚಾಲೆಂಜ್. ಯಾರನ್ನು ಮೆಚ್ಚೋದಕ್ಕೆ ಏನಲ್ಲ. ಇವಾಗ ಡಿ ಸಿ ಎಂ ಫಸ್ಟ್ ಏನಾಯ್ತು, ಈ ಸಿ ಎಂ ಚರ್ಚೆ ವಿಚಾರ ಬರೋದಕ್ಕಿಂತ ಮುಂಚೆ ಡಿ ಸಿ ಎಂ ಸ್ಥಾನಗಳನ್ನು ಜಾಸ್ತಿ ಮಾಡಬೇಕು ಅಂತ ಚರ್ಚೆ ಆಗ್ತಾ ಇದ್ದಿದ್ದು. ಆದರೆ ಇವಾಗ ಏನಾಗ್ಬಿಡ್ತು, ಅದು ಈ ಗುರುವಿಗೆ ತಿರುಮಂತ್ರ ಅನ್ನೋ ಥರ ಆಗ್ಬಿಟ್ಟು ಡಿ ಸಿ ಎಂ ಸ್ಥಾನದಿಂದ ಇವಾಗ ಸಿ ಎಂ ಸ್ಥಾನನೇ ಬಿಟ್ಕೊಡ್ಬೇಕು ಅನ್ನೋ ಥರ ಆಯಿತು. ಅಂದರೆ ಇವ್ರ ಬೆಂಬಲಿಗರು ಅವ್ರ ಬೆಂಬಲಿಗರು ಇಬ್ಬರು ಮಧ್ಯನೂ ಇಲ್ದು ಮಾತುಕತೆ ಆಗ್ತಾ ಇದೆಯಾ ಅಂತ. ಈ ಡಿ ಸಿ ಎಂ ಸ್ಥಾನ ಜಾಸ್ತಿ ಆಗಬೇಕು ಅಂತ ಈಗ ಸ್ವಲ್ಪ ದಿವಸದಿಂದ ಮಾತ್ರ ಇರಬೇಕು. ನಮಗೆ ಕೇಳಿರೋದು ಈಗ ಒಂದು 15 ದಿವಸ, ಒಂದು ತಿಂಗಳಿಂದ ಇರ್ಬೋದು. ಅದಕ್ಕೆ ಮೊದಲು ಇರಲಿಲ್ಲ. ಅದು ನಮಗೆ ಪ್ರಶ್ನೆ ಇಲ್ಲ. ಈ ಡಿ ಕೆ ಶಿವಕುಮಾರು ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿರ್ತಕ್ಕಂಥವ್ರು ಎಲ್ಲರೂ ಸಿ ಎಮ್ ಆಗಿದ್ದಾರೆ. ಈಗ ಸರ್ದಿ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವ್ರದ್ದು. ಅವ್ರು ಆಗಲೇಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಓಕೆ, ನೀವು ನಿನ್ನೆ ಆ ಮಾತನ್ನು ಹೇಳಿದಾಗಿಂದ ಈ ಒಕ್ಕಲಿಗ ನಾಯಕರಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಂಗೆ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ, ಹೌದಾ? ಅವ್ರಿಷ್ಟ. ಅವ್ರಿಗೆ ಈಗ ಜನಾಂಗದಲ್ಲಿ ಒಂದು ಅಭಿಮಾನ ಇರ್ತದೆ. ಆ ಜನಾಂಗದವರು ನಮ್ಮ ಡಿ ಕೆ ಆಗಿಬಿಟ್ರೆ ತುಂಬ ಒಳ್ಳೆಯದು ಅಂತ ಅವ್ರಿಗೆ ಮನಸ್ಸಲ್ಲಿ ಬಂದಿರ್ಬೋದು. ಆದರೆ ನಾವು ಜಾತಿ ವಿಷಯದಲ್ಲಿ ಹೇಳಲಿಲ್ಲ. ಡಿ ಕೆ ಅವರು ಆಗಬೇಕಾದದ್ದು ಧರ್ಮ ಭಾಳ ದಿವಸದಿಂದ ಇದೆ ಅವ್ರ ಮನಸ್ಸಿನಲ್ಲಿ. ಅದು ಅವ್ರು ಸಿ ಎಮ್ ಆಗಿಬಿಟ್ರೆ ಅವ್ರದ್ದೊಂದು ಅಭಿಲಾಷೆ ಮುಗಿದೋಗ್ತದೆ. 6 ತಿಂಗಳು ವರ್ಷನ ಎಷ್ಟೋ ಇದ್ದಷ್ಟು ದಿವಸ, ಆಮೇಲೆ ಇನ್ನೊಬ್ರು ಆಗ್ತಾರೆ.